ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ. ತತ್ವಸಂಖ್ಯಾನ ಗ್ರಂಥದಲ್ಲಿ ಆಚಾರ್ಯರು ಅಚೇತನವನ್ನು 3 ವಿಧವಾಗಿ ವಿಭಾಗಿಸಿದ್ದಾರೆ. ನಿತ್ಯ, ಅನಿತ್ಯ ಮತ್ತು ನಿತ್ಯಾನಿತ್ಯ ಅಂತ. ಅದರಲ್ಲಿ ಪುರಾಣಗಳನ್ನು, ಕಾಲವನ್ನು ಮತ್ತು ಪ್ರಕೃತಿಯನ್ನು ನಿತ್ಯಾನಿತ್ಯ ಅಂತ ಹೇಳಿದ್ದಾರೆ. ಈ ಹಿಂದಿನ ಭಾಗದಲ್ಲಿ ವೇದಗಳನ್ನು ನಿತ್ಯ ಅಂತ ಹೇಳಿದ್ದನ್ನು ನೋಡಿದ್ದೇವೆ. ಈಗ ನಾವು ನೋಡಬೇಕಾದ ಶ್ಲೋಕ ಇದು. ನಿತ್ಯಾಹ ವೇದಾಹ, ವೇದಗಳನ್ನು ನಿತ್ಯ ಅಂತ ಹೇಳಿ ಅದೊಂದು ವಿಷಯ. ಮತ್ತೆ ನಿತ್ಯಾನಿತ್ಯಂ, ನಿತ್ಯಾನಿತ್ಯವಾದ, ನಿತ್ಯವೂ ಅನಿತ್ಯವೂ ಆದ ವಸ್ತು ಅದು ಪುರಾಣಾದ್ಯ, ಪುರಾಣ, ಇತಿಹಾಸ ಮೊದಲಾದವುಗಳು, ಹಾಗೆ ಕಾಲ ಮತ್ತೆ ಪ್ರಕೃತಿ, ಈ 3 ನಿತ್ಯಾನಿತ್ಯ ಎಂಬುದಾಗಿ ತ್ರಿಧಾ 3 ರೀತಿಯಾಗಿ ಪ್ರೋಕ್ತಂ ಹೇಳಲ್ಪಟ್ಟಿದೆ ಅಂತ ಹೀಗರ್ಥ. ನಿತ್ಯಾನಿತ್ಯಂ ಅಂತಲ್ಲಿ ಏನು ಶಬ್ದ ಇದೆ, ನಿತ್ಯಂ ಚ ತತ್ ಅನಿತ್ಯಂ ಚ ನಿತ್ಯಾನಿತ್ಯಂ ಅಂತ ಅದಕ್ಕೆ ಕರ್ಮಧಾರಯ ಸಮಾಸ ಮಾಡಬೇಕು. ನಿತ್ಯವೂ ಆದ ಅನಿತ್ಯವೂ ಆಗಿರುವಂಥ ಒಂದು ತತ್ವ ಅದು. ಆ ತತ್ವ ಪುರಾಣಾದಿಗಳು ಕಾಲ ಮತ್ತು ಪ್ರಕೃತಿ ಎಂಬುದಾಗಿ 3 ಬಗೆಯಾಗಿದೆ ಅಂತ ಅದರ ತಾತ್ಪರ್ಯ. ಪುರಾಣಗಳ ಬಗ್ಗೆ ಹಿಂದೆ ಕೇಳಿ ಆಗಿದೆ. ಈಗ ಕಾಲದ ಬಗ್ಗೆ ನಾವು ನೋಡಬೇಕು. ಕಾಲ ಅನ್ನೋದು ಕೇವಲ ಕಾಲ್ಪನಿಕ ಅಂತ ಕೆಲವರ ಆಧುನಿಕ ವಿಜ್ಞಾನಿಗಳ ವಾದ ಇದ್ದಂತೆ ನಂಗೆ ನೆನಪಿದೆ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಕಾಲ ಅನ್ನುವುದು ಸತ್ಯವಾದ ಪದಾರ್ಥವೇ. ಅದು ಕಾಲ ಅಂದರೆ ಅತ್ಯಂತ ಸೂಕ್ಷ್ಮ ಕಾಲದಿಂದ ಹಿಡಿದು ಕ್ಷಣ, ಮತ್ತು 24 ನಿಮಿಷಗಳ ಗಳಿಗೆ, 48 ನಿಮಿಷಗಳ ಮುಹೂರ್ತ, ಯಾಮ, ಸಂಧ್ಯೆಗಳು, ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ, ಹಗಲು ರಾತ್ರಿಗಳನ್ನು ಒಳಗೊಂಡಂತಹ ದಿನ, ಪಕ್ಷ, ಮಾಸ, ಮತ್ತು ಋತು, ಅಯನ, ವರ್ಷ, ಹೀಗೆ ಅನೇಕ ಮುಂದಿನ ವಿಭಾಗಗಳು. ಇಂಥ ಒಂದು ಕ್ಷಣ ದಿನಾದಿಗಳ ನಿರಂತರ ಪ್ರವಾಹ, ಅದನ್ನೇ ಕಾಲ ಅಂತ ಹೇಳಬೇಕು. ಈ ಕಾಲದ ಸೂಕ್ಷ್ಮ ಭಾಗಗಳೇನಿವೆ, ಅತ್ಯಂತ ಸೂಕ್ಷ್ಮ ಭಾಗದಿಂದ ಹಿಡಿದು ತ್ರುಟಿ, ಲವ ಮೊದಲಾದವುಗಳನ್ನು ವಿಭಾಗ ಮಾಡಿ ಬೇರೆ ಬೇರೆ ಕಡೆ ವರ್ಣನೆ ಮಾಡಿದ್ದಾರೆ. ಹರಿವಂಶ ಮೊದಲಾದ ಗ್ರಂಥಗಳಲ್ಲೂ ಅದು ಬಂದಿದೆ. ಅವೆಲ್ಲ ದಿನವನ್ನು ಹಿಡಿದು, ದಿನ, ವರ್ಷ ಇವೆಲ್ಲವೂ ಕೂಡ ಹುಟ್ಟುತ್ತವೆ. ಯಾವುದೋ ಒಂದು ಕಾಲದಲ್ಲಿ ಹುಟ್ಟುತ್ತವೆ. ಈ ಹಿಂದೆ ಅವು ಇರಲಿಲ್ಲ, ಹುಟ್ಟುತ್ತವೆ, ಮತ್ತೆ ಅದು ನಷ್ಟ ಆಗಿ ಹೋಗ್ತವೆ. ಇದೊಂದು ದಿನವನ್ನೇ ನಾವು ಪರಿಗಣನೆ ಮಾಡಿದರೂ ಕೂಡ ಈ ದಿನ ನಿನ್ನೆ ಇರಲಿಲ್ಲ, ಇವತ್ತು ಬಂದಿದೆ, ನಾಳೆ ಇರೋದಿಲ್ಲ. ಆದ್ದರಿಂದ ಈ ಎಲ್ಲ ದೃಷ್ಟಿಯಿಂದ ಕಾಲವನ್ನು ನಾವು ಅನಿತ್ಯ ಅಂತ ಹೇಳಬೇಕು. ಆದರೆ ಅಖಂಡ ಕಾಲ, ಈ ಎಲ್ಲ ಕ್ಷಣ ದಿನಗಳ ಪ್ರವಾಹ ಏನಿದೆ, ಪ್ರವಾಹ ರೂಪವಾದ ಕಾಲ, ಆ ಕಾಲಕ್ಕೆ ನಾಶ ಇಲ್ಲ. ಅದು ಹಿಂದೆಂದೂ ಇರಲಿಲ್ಲ ಅಂತಿಲ್ಲ ಕಾಲ, ಮುಂದೆಂದೂ ಅದು ಇರುವುದಿಲ್ಲ ಅಂತನೂ ಇಲ್ಲ. ಹೀಗೆ ಕಾಲ ಪ್ರವಾಹ ಅಂತನ್ನೋದು ಇದ್ದೇ ಇರ್ತದೆ. ಹೀಗೆ ಕಾಲದ ಒಂದು ಏಕದೇಶಕ್ಕೆ, ಅಂದರೆ ಒಂದು ಭಾಗಕ್ಕೆ ಉತ್ಪತ್ತಿ ಮತ್ತು ನಾಶ ಇದ್ರೂ ಕೂಡ ಪ್ರವಾಹ ರೂಪವಾದ ಕಾಲಕ್ಕೆ ಅದನ್ನು ಏಕದೇಶಿ ಅನ್ಬೇಕು. ಏಕದೇಶ ಅಂದರೆ ಒಂದು ಭಾಗ, ಏಕದೇಶಿ ಅಂದರೆ ಅಖಂಡ. ಆ ಶಬ್ದವನ್ನು ಬೇಕಾದ್ರೆ ಉಪಯೋಗ ಮಾಡಬಹುದು. ಇದು ಪ್ರವಾಹ ರೂಪವಾದ ಕಾಲ ಎಂದೂ ಹಿಂದೆಂದೂ ಇರಲಿಲ್ಲ ಅಂತಿಲ್ಲ, ಮುಂದೆ ಇರುವುದಿಲ್ಲ ಅಂತಿಲ್ಲ. ನಾಶ ಇಲ್ಲದೇ ಇರುವುದರಿಂದ ಅದು ಸರ್ವಥಾ ಅನಿತ್ಯ ಅಲ್ಲ, ನಿತ್ಯವೂ ಆಗ್ತದೆ. ಹೀಗೆ ಕಾಲದ ಏಕದೇಶ ಅನ್ನುವುದು ಅನಿತ್ಯ, ಅದಕ್ಕೆ ಹುಟ್ಟು ಇದೆ. ಆದರೆ ಏಕದೇಶಿಯಾದ ಅಖಂಡವಾದ ಪ್ರವಾಹ ರೂಪವಾದ ಕಾಲ ಏನಿದೆ ಅದು ಯಾವತ್ತೂ ನಿತ್ಯ. ಅದರಿಂದ ಒಂದೇ ಕಾಲವನ್ನು ನಿತ್ಯಾನಿತ್ಯ ಅಂತ ಹೇಳಬೇಕು. ಈ ಏಕದೇಶಿಯೂ ಇವೆಲ್ಲವೂ ಸೇರಿಯೇ ಒಂದು ಕಾಲ. ಆ ಅಖಂಡ ಕಾಲವನ್ನು ನಿತ್ಯ ಅಂತನೂ, ಅದರ ಏಕದೇಶಗಳನ್ನು, ಭಾಗಗಳನ್ನು ಅನಿತ್ಯ ಅಂತನೂ ಹೇಳಬೇಕು. ಈ ಪ್ರಕೃತಿ ಬಗ್ಗೆ ಮುಂದೆ ನಾವು ನೋಡಬೇಕೀಗ. ಜಡ ಪ್ರಕೃತಿ ಅನ್ನೋದು ಪರಿಣಾಮ ಹೊಂದುತ್ತದೆ. ಪರಿಣಾಮ ಹೊಂದು ಮೊದಲು ಮಹತ್ತತ್ವ ಅನ್ನೋ ರೂಪವನ್ನು ತಾಳ್ತದೆ. ಈ ಜಡ ಪ್ರಕೃತಿ ಮೂಲತಃ
ನಾಶ ಹೊಂದಿಲ್ಲ, ಅದು ಹಾಗೆ ಉತ್ಪತ್ತಿಯನ್ನು ಹೊಂದಿಲ್ಲ. ಅನಾದಿ ಕಾಲದಿಂದಲೂ ಪ್ರಕೃತಿ ಇದ್ದೇ ಇದೆ, ಅನಂತ ಕಾಲಕ್ಕೂ ಪ್ರಕೃತಿ ಅನ್ನೋದು ಇದ್ದೇ ಇರ್ತದೆ. ಆ ಪ್ರಕೃತಿಗೆ ಹುಟ್ಟು ಅಂದ್ರೆ ವಿಕಾರ, ಅದು ಮಹತ್ತತ್ವ ರೂಪದಿಂದ ವಿಕಾರ ಪಡೆಯುವುದೇನಿದೆ ಇದೇ ಆ ಅವ್ಯಕ್ತದ ಜನ್ಮ. ಅವ್ಯಕ್ತ ಜನ್ಮ ಅಂದ್ರೆ ಅವ್ಯಕ್ತಸ್ಯ, ಅವ್ಯಕ್ತ ಅಂದ್ರೆ ಪ್ರಕೃತಿ. ಆ ಪ್ರಕೃತಿಗೆ ಜನ್ಮ ಅಂದ್ರೆ ಏನದು? ತಾನೇ ಪ್ರಕೃತಿ ಹೊಸದಾಗಿ ಹುಟ್ಟುವುದು, ಹಿಂದೆ ಇಲ್ಲದೆ ಇರುವ ಪ್ರಕೃತಿ ಈಗ ಹೊಸದಾಗಿ ಹುಟ್ಟುವುದು ಅಂತ ಅರ್ಥ ಅಲ್ಲ ಅದಕ್ಕೆ. ಹಾಗೆ ಪ್ರಕೃತಿ ಹುಟ್ಟೋದಿಲ್ಲ. ಹೊರತು ಮಹತ್ತತ್ವದ ರೂಪದಿಂದ ವಿಕಾರ ಪಡೆಯುವುದೇನಿದೆ ಅದೇ ಅದಕ್ಕೆ ಉತ್ಪತ್ತಿ. ವಿಕಾರ ಮಹತ್ತತ್ವ ರೂಪದಿಂದ ವಿಕಾರವನ್ನು ಪಡೆಯುವುದೇ ಅವ್ಯಕ್ತ ಜನ್ಮ. ಅವ್ಯಕ್ತ ಅಂದ್ರೆ ಪ್ರಕೃತಿ, ಅದರ ಜನ್ಮ ಅಂತ ಹೀಗಾದ್ರೆ ತಾತ್ಪರ್ಯ. ಜಡ ಪ್ರಕೃತಿಯ ಈ ಒಂದು ಅವಸ್ಥಾ ಏನಿದೆ, ಮಹತ್ತತ್ವ ರೂಪದಿಂದ ವಿಕಾರ ಹೊಂದುವ ಅವಸ್ಥಾ, ಇದಕ್ಕೆ ಉತ್ಪತ್ತಿ ಇದೆ, ನಾಶವೂ ಇದೆ. ಈಗ ಮಹತ್ತತ್ವ ಇದೆ, ಪ್ರಳಯ ಕಾಲದಲ್ಲಿ ಮಹತ್ತತ್ವ ಇರೋದಿಲ್ಲ. ಆದ್ರಿಂದ ಆ ಮಹತ್ತತ್ವ ಎಂಬ ರೂಪದಿಂದ ಈ ಜಡ ಪ್ರಕೃತಿ ಅನ್ನುವುದು ಅನಿತ್ಯ. ಆದರೆ ಸೂಕ್ಷ್ಮ ರೂಪವಾದಂತಹ ಪ್ರಕೃತಿಯ ಸ್ವರೂಪ ಏನಿದೆ ಅದಕ್ಕೆ ನಾಶವೂ ಇಲ್ಲ, ಉತ್ಪತ್ತಿಯೂ ಇಲ್ಲ. ಆದ್ರಿಂದ ಒಂದು ರೂಪಕ್ಕೆ ಅಂದ್ರೆ ಮಹತ್ತತ್ವ ಅನ್ನೋ ರೂಪಕ್ಕೆ ಉತ್ಪತ್ತಿ ಮತ್ತು ನಾಶ ಇರೋದು ಇದೆ. ಆದರೆ ಮೂಲ ಸ್ವರೂಪಕ್ಕೆ, ಪ್ರಕೃತಿಯ ಸ್ವರೂಪಕ್ಕೆ ಉತ್ಪತ್ತಿ ನಾಶ ಇಲ್ಲ. ಆದ್ರಿಂದ ಆ ಜಡ ಪ್ರಕೃತಿಯನ್ನ ನಿತ್ಯ ಅನಿತ್ಯ ಅಂತ ಎರಡು ರೀತಿಯಾಗಿ ನಾವು ತಿಳ್ಕೋಬೇಕು. ಇದು ಆ ನಿತ್ಯಾನಿತ್ಯ ತತ್ವದ ವಿಭಾಗ. ಪುರಾಣಾದಿಗಳು ಅದ್ರ ಬಗ್ಗೆ ಹಿಂದಿನ ವಿಭಾಗದಲ್ಲಿ ನೋಡಿದ್ದೀವಿ. ಈಗ ಕಾಲ ಮತ್ತು ಪ್ರಕೃತಿಗಳು ಅಂತ ಎರಡು ಬಗ್ಗೆನೂ ಕೂಡ ನೋಡಿ ಮುಗಿಸಿದ್ದೇವೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.